ಪರಿವರ್ತನಾ ಟ್ರಸ್ಟ್, ಜೆಸೆ ಮಲ್ನಾಡ್ ಚಿಕ್ಕಮಗಳೂರು, ಆದಿ ಚುಂಚನಗಿರಿ ತಾಂತ್ರಿಕ ವಿದ್ಯಾಲಯ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎಐಟಿ ಕಾಲೇಜಿನಲ್ಲಿ ನಶಾ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ಅನಿತ್ ಕುಮಾರ್ ಅವರು ಮಾತನಾಡಿ, ಮದ್ಯ ಮತ್ತು ಮಾದಕ ವಸ್ತುಗಳ ಸೇವನೆ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯನ್ನ ಹಾಳು ಮಾಡುತ್ತವೆ. ವಿದ್ಯಾರ್ಥಿಗಳು ಇದರಿಂದ ದೂರವಿರಬೇಕು ಎಂದು ಹೇಳಿದರು. 2020ರಲ್ಲಿ ನಶಾಮುಕ್ತ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದೇಶದ ಸ್ಥಿತಿಯನ್ನ ತುಂಬಾ ಯುವ ಜನರು ಈ ಒಂದು ಮದ್ಯ ಮತ್ತು ಮಾದಕ ವಸ್ತುಗಳಿಗೆ ಏನಿವತ್ತು ಜನರು ದುಷ್ಪರಿಣಾಮಕ್ಕೆ ಒಳಗಾಗ್ತಾರೆ ಮತ್ತು ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾರೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ಏನು ಮಾಡಿದ್ರು 2020ರಲ್ಲಿ ಈ ಒಂದು ನಶಾಮುಕ್ತ ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಇದುವರೆಗೆ 6ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷವೂ ಸಹ ಎಲ್ಲ ಸಂಘಟನೆಗಳು, ಶಾಲಾ ಕಾಲೇಜುಗಳಲ್ಲೂ ಮತ್ತು ಬೇರೆ ಬೇರೆ ವಿವಿಧ ಸಂಸ್ಥೆಗಳು ಹಾಗೂ NSS, NCC ಎಲ್ಲ ವಿಭಾಗಗಳು ದೇಶಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ಜನ ಈ ಒಂದು ನಶಾಮುಕ್ತ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದಾರೆ. ಆದಿ ಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ CT ಜಯದೇವ ಅವರು ಮಾತನಾಡಿ, ಮಾದಕ ವಸ್ತುಗಳ ವ್ಯಸನ ಕುಟುಂಬವನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತವೆ. ದುಷ್ಪರಿಣಾಮಗಳ ಕುರಿತು ಜಾಗೃತಿ ಪ್ರತಿ ಮನೆಯಿಂದ ಜಾರಿಗೊಳಿಸಬೇಕು ಎಂದರು. ಇವು ವಿದ್ಯಾರ್ಥಿಗಳನ್ನ ಯಾಕೆ ಆಕರ್ಷಣೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ಮೊದಲೇ ಏನ್ ಹೇಳ್ತಾ ಇದ್ರು, ನಾವೆಲ್ಲ ಓದಿದ ಬೆಲೆ ಇಲ್ಲೇ ಇಲ್ಲ, ಇದ್ರೂ ಕೂಡ ವಿಶೇಷವಾಗಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳೆಲ್ಲ ಇದೆ ಅಂತ ಹೇಳ್ತಿದ್ರು. ಇತ್ತೀಚೆಗೆ ನೋಡಿದ್ರೆ ಬಹಳ ಆತಂಕ ಹುಟ್ಟಿಸೋ ವಿಷಯ ಅಂದ್ರೆ ಹೈಸ್ಕೂಲ್ ಮಕ್ಕಳು ಇದಕ್ಕೆ ಈ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರಲಿ, ಒಂದು ಸಾರಿ ನೀವೇನಾದ್ರೂ ಈ ದುಶ್ಚಟಕ್ಕೆ ಬಲಿಯಾದ್ರೆ ಅದರಿಂದ ಹೊರಗೆ ಬರೋದು, ಈಚೆ ಬರೋದು ತುಂಬಾ ಕಷ್ಟ. ಪರಿವರ್ತನಾ ಟ್ರಸ್ಟ್ನ ಸಂದೇಶ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಪರಿಚಯ, ಅವುಗಳ ಸೇವನೆಯಿಂದ ಆಗುವ ತೊಂದರೆಗಳು, ಇಂತಹ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಯುವಜನತೆ ಹಾಗೂ ದಾರಿ ತಪ್ಪಿಸುತ್ತಿರುವ ವಿವಿಧ ಮೂಲಗಳು ಹಾಗೂ ಇವುಗಳಿಂದ ಹೇಗೆ ದೂರವಿರಬಹುದು ಎನ್ನುವುದರ ಬಗ್ಗೆ ತಿಳಿಸಿದರು. ಸಭಾಂಗಣದ ಹಿಂದೆ ಕೆಳಗೆ ರಥ ಇದೆ, ಅದು ಪರಿವರ್ತನಾ ಟ್ರಸ್ಟ್ ಬೆಂಗಳೂರು ಇದರ ಒಂದು ಸಹಯೋಗದಲ್ಲಿ ಒಂದು ರಥಯಾತ್ರೆಯನ್ನ ಮಾಡಿ ಮೈಸೂರಿನಿಂದ ಅಂದ್ರೆ ಡಿಸೆಂಬರ್ 9ನೇ ತಾರೀಕು ಮೈಸೂರಿನಿಂದ ಹೊರಟಂತ ರಥಯಾತ್ರೆ, ಹಾಗೆ ಚಾಮರಾಜನಗರ, ಗುಂಡ್ಲುಪೇಟೆ, ಕೊಡಗು, ಪುತ್ತೂರು ಎಲ್ಲ ನಿನ್ನೆ ಉಡುಪಿ ಮುಗಿಸಿ ಚಿಕ್ಕಮಗಳೂರು ಜಿಲ್ಲೆ, ಇದಾದ ನಂತರ ಏನು ಹಾಸನ, ಹಾಗೆ ಒಂದು 19 ಜಿಲ್ಲೆಗಳು, ಅದಲ್ಲದೆ ಬೆಂಗಳೂರು ಮಹಾನಗರ. ಒಟ್ಟು ಹೊರಟಿರೋ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಯುವ ಸಮುದಾಯ, ಯುವಕರು, ಯುವತಿಯರು ಹೆಚ್ಚಾಗಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕಾದ ಸಮಯದಲ್ಲಿ ಬೇರೆ ದಿಕ್ಕಿಗೆ ಹೋಗಿ ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳೋದಲ್ಲದೆ ದೇಶವು ಕೂಡ ನಮ್ಮಿಂದ ನಾಶ ಆಗುವಂತ ಪರಿಸ್ಥಿತಿ ಬರ್ತಾ ಇದೆ. ಒಂದ್ಸರಿ ಯೋಚನೆ ಮಾಡಿ, ಡ್ರಗ್ಸ್ ಅಂತ ಹೇಳೋದು ನಾವೆಲ್ಲರೂ ಕೂಡ ಕೇಳಿದೀವ, ಹೆಸರು ಕೇಳಿದೀವ, ಅದನ್ನ ತೆಗೆದುಕೊಂಡವ್ರು ಹೇಗಿರ್ತೀರಿ ಅಂತ ನಾವು ಕೇಳಿದೀವಿ, ನೋಡಿದೀವ, ಒಂದ್ಸಲ ನೋಡ್ಬೇಕದನ್ನ. ಯಾಕೆಂದ್ರೆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಆ ರೀತಿಯಲ್ಲಿ ನಮ್ಮ ಕಣ್ಣು ಮುಂದೆ ಯಾರಿದ್ದಾರೆ ಅಂತ ನೋಡ್ಬೇಕು. ಡ್ರಗ್ಸ್ ತೆಗೆದುಕೊಂಡವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ಸುಮ್ನೆ ಕಿರಿಸ್ತಾರೆ, ಸುಮ್ನೆ ಅಳ್ತಾರೆ, ಸುಮ್ನೆ ಹೋಗಿ ಗಲಾಟೆ ಮಾಡ್ತಾರೆ. ಇದವರು ಕೂಡ ಯಾಕೆಂದ್ರೆ ಡ್ರಗ್ಸ್ ಒಂದ್ಸಲಿ ತೆಗೆದುಕೊಂಡಾದ್ಮೇಲೆ ಮೆದುಳಿಗೆ ಫಸ್ಟ್ ಏಟ್ ಬೀಳ್ತದೆ, ಅದಾದ ನಂತರ ಯಾವ ರೀತಿಯಲ್ಲೂ ಕೂಡ ಬೇಕಾದ್ರೂ ಏನು ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಹೆಚ್ಚು ಟಾರ್ಗೆಟ್ ಮಾಡ್ತಿರೋದು ಯಾರನ್ನ ಅಂತ ಹೇಳಿದ್ರೆ ನಮ್ಮಂತ ಯುವಕರನ್ನ, ಯುವತಿಯರನ್ನ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಎಐಟಿ ಕಾಲೇಜು ವಿದ್ಯಾರ್ಥಿ ಸಂಪರ್ಕ ಅಧಿಕಾರಿ ಸತ್ಯನಾರಾಯಣ್, ಜೆಸೆ ಮಲ್ನಾಡ್ ಚಿಕ್ಕಮಗಳೂರು ಅಧ್ಯಕ್ಷರಾದ ತಿಲಕ್ ದತ್, ಜೆಸೆ ವಲಯ ಸಂಯೋಜಕರಾದ ಜೆಸಿ ಪ್ರದೀಪ್, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಜೆಸಿ ಅನಿಲ್ ಆನಂದ್, ಶ್ರೀಕೃಷ್ಣ ಆಂಬ್ಯುಲೆನ್ಸ್ ಮಾಲೀಕರಾದ ಪುನೀತ್ ಉಪಸ್ಥಿತರಿದ್ದರು.